ಬಹಳ ದೂರದಿಂದ ಆಗಮಿಸಿದ್ದಾರೆ. ಅವರು ಬರುವಾಗ ಮಠದ ಭೋಜನದ ಸಮಯ ಎಲ್ಲ ಮುಗಿದಿತ್ತು. ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಲಿಕ್ಕೆ ಅವರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಕಾತರದಿಂದ ಬಂದ ಆ ಭಕ್ತರಿಗೆ ತುಂಬ ಹಸಿವೆಯಿಂದ ಬಳಲಿದ್ದಾರೆ. ಎಷ್ಟು ಕೇಳಿದ್ರು ಎಲ್ಲೂ ಕೂಡ ಸಮಯ ಮೀರಿದ್ರಿಂದ ಅವರಿಗೆ ಊಟದ ವ್ಯವಸ್ಥೆ ಒದಗಿ ಬರಲಿಲ್ಲ. ತುಂಗಾ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬಂದು ವಿಚಾರ ಮಾಡೋಣ ಅಂತ ಹೇಳಿ ತುಂಗಾ ನದಿಯ ಸ್ನಾನಕ್ಕೆ ಹೋಗಿ ಇಷ್ಟು ನದಿ ಜಲವನ್ನೇ ಪಾನ ಮಾಡಿ ಹಸುವೆಯನ್ನು ಇಂಗಿಸಿಕೊಳ್ಳೋಣ ಅಂತ ನದಿ ತೀರಕ್ಕೆ ಹೋಗಿದ್ದಾರೆ. ನದಿಯಲ್ಲಿ ಸ್ನಾನ ಮಾಡಿದ್ದಾರೆ. ಸ್ನಾನ ಮಾಡಿ ಶುಚಿಯಾಗಿ ಆನ್ಹಿಕ ಮುಗಿಸಿ ಬೊಗಸೆ ತುಂಬಾ ನೀರು ಕುಡಿಲಿಕ್ಕೆ ಅಂತ ಹೋದಾಗ ಆಚಾರ್ಯ ಅಂತ ಯಾರೋ ಕರೆದ ಹಾಗಾಯ್ತು. ತಲೆ ತಿರುಗಿ ನೋಡಿದರೆ ಯಾರೋ ಒಬ್ಬರು ಬಂದು ಅಲ್ಲಿಂದ ನಾನು ನಿಮ್ಮನ್ನ ಕೂಗ್ತಾ ಇದ್ದೇನೆ, ಯಾಕೆ ನೀವು ನಿಂತ್ಕೊಳ್ಳಿ, ಇಲ್ಲಿ ತನಕ ಬಂದ್ಬಿಟ್ರಿ, ಏನ್ ಸಮಾಚಾರ ಅಂತ ಕೇಳಿದ್ರು. ಅಲ್ಲ, ಅಲ್ಲಿ ನಿಮ್ಗೆ ಹಸುವೆ ಆಗಿದೆ, ಊಟ ಆಗಿಲ್ಲ ಅಂತ ಹೇಳಿ ಅನ್ನ ಕಳಿಸಿದ್ದಾರೆ, ಅದನ್ನ ನೀವು ತಗೊಳ್ಳಿ ಅಂತ ನಾನು ಅಲ್ಲಿಂದ ಕೂಗಿಕೊಂಡು ಬರ್ತಾ ಇದ್ದೇನೆ, ನೀವು ತಿರುಗಿ ನೋಡದೆ ಇಷ್ಟು ದೂರ ಬಂದ್ಬಿಟ್ಟಿದ್ದೀರಿ, ತಗೊಳ್ಳಿ ಅಂತ ಹೇಳಿ ಒಂದು ಬಾಳೆ ಎಲೆ, ತಟ್ಟೆಯ ಮೇಲೆ ಬಾಳೆ ಎಲೆ ಹಾಸಿ